ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ಏನು ಅಂದರೆ, ನಾನು ಮತ್ತು ನಂದಿನಿ ಮ್ಯಾರಥಾನ್ ರನ್ನಿಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಲೈಕ್ ನಿಮಗೆ ಗೊತ್ತಿರೋಂಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. 5K ರನ್, 10K ರನ್ ಆ ಥರ ಇರುತ್ತೆ. ಸೊ ಇವತ್ತು ಅದು ನಾಳೆ ಇರೋದು, ಇದು ಬಂದ್ಬಿಟ್ಟು ಪಾರ್ಟ್ 1 ಆಗಿರುತ್ತೆ. ಸೊ ಇವತ್ತು ನಾವು ಹೋಗಿ ಟಿ ಶರ್ಟ್ ಮತ್ತು BIB ನಂಬರ್ ಅಂತ ಬರುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ದೂರನೇ, ಅದ್ರ ಕಬ್ಬನ್ ಪಾರ್ಕು ಅಲ್ಲೇ ಇರೋದಲ್ವ. ಸೊ ಅಲ್ಲೂ ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡೋಣ, ಆಪ್ಷನಲ್ ಅದು. ಸೊ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ, ಫುಲ್ ವೀಡಿಯೋ ನೋಡಿ ಆಯಿತಾ. ಫುಲ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಸೊ ಇದನ್ನು ರಿಜಿಸ್ಟ್ರೇಷನ್ ಹೇಗೆ ಮಾಡಿದೆ ಏನು ಅಂತ ಎಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ. ಲೈಕ್ ಏನು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವಿಡಿಯೋ ಹಾಕಿದ್ರು, ಅವ್ರು ಲಿಂಕ್ ಕಳಿಸಿದ್ರು, ಅದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಚೆನ್ನಾಗಿರುತ್ತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಅದಕ್ಕೆ ಹೋಗೋಣ ಅಂತ. ಸೊ ಇವತ್ತು ಹೋಗಿ ಟಿ ಶರ್ಟ್ ಮತ್ತು BIB ನಂಬರ್ ಅದೇನಿದೆ ಪ್ರೊಸೀಜರ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾಳೆ ಮತ್ತೆ ಬೆಳಗ್ಗೆನೇ ಹೋಗಬೇಕು. ಇದು ಬಂದುಬಿಟ್ಟು ಪಾರ್ಟ್ 1. ಫುಲ್ ವೀಡಿಯೋ ನೋಡಿ ಆಯಿತಾ. ಬನ್ನಿ ಹೋಗೋಣ. ಸೊ ಇನ್ನೊಂದೇನು ಅಂದರೆ, ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಪಾಪುನ ಬಂದುಬಿಟ್ಟು ಅಮ್ಮ ಮನೇಲಿ ಬಿಟ್ಟಿದ್ದೀನಿ. ಸೊ ಇದ್ದಾಳೆ ಇವತ್ತು ಆರಾಮಾಗಿ. ಬಸ್ಸಲ್ಲೇ ಇಲ್ಲಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಿ ನಟರಾಜ ಸರ್ವಿಸ್ ಮಾಡಿಕೊಂಡು ಬಸ್ ಹತ್ಕೊಂಡು ಅಲ್ಲಿ ಸುಮ್ಮನೆ ಇಲ್ಲಿ ಮೀಟ್ ಆಗಬೇಕು. ಸೊ ಬನ್ನಿ ಹೊರಡುವ. ಸೊ ನಾನು ಹಾಗೆ ಬಸ್ ಹತ್ಕೊಂಡು ಸುಮ್ನಹಳ್ಳಿ ಹತ್ರ ಬಂದೆ. ನಂದಿನಿ ಅವರು ಕೂಡ ಸುಮ್ನಹಳ್ಳಿಲಿ ಸಿಕ್ಕಿದ್ರು. ಅಲ್ಲಿಂದ ನಾವು ಮಾಮೂಲಿ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋದ್ವಿ. ನಂದಿನಿ ಅವರು ಕೂಡ ಅವ್ರ ಮಗಳನ್ನು ಅಂದರೆ ದಿಯಾನ್ನ ಅವರ ಅಪ್ಪ ಅಮ್ಮನ ಹತ್ರನೇ ಬಿಟ್ಟು ಬಂದಿದ್ದರು. ಇದಕ್ಕೆ ಹೋಗಬೇಕು ಅಂತಲೇ ಅವ್ರು ಹಾಸನ್ಗೆ ಹೋಗಿ ಅವ್ರ ಅಮ್ಮನ ಮನೇಲಿ ಬಿಟ್ಟು ಬಂದರು. ಮಕ್ಳಿಗೆ ಹಂಗೆ ಅಲ್ವಾ, ಅಜ್ಜಿ ತಾತ ಅಂದರೆ ಖುಷಿ. ನಾನು ಅಷ್ಟೇ ಸೇಮ್ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಟು ಬಂದೆ. ಸೊ ಮೆಜೆಸ್ಟಿಕ್ಕಲ್ಲಿ ಇಳ್ದು ಮೆಜೆಸ್ಟಿಕ್ಕಿಂದ ವಿಧಾನಸೌಧದ ಹತ್ರ ಬಂದ್ವಿ. ವಿಧಾನಸೌಧದ್ದು ಒಂದು ಸಣ್ಣ ಶಾರ್ಟ್ಸು ಮಾಡ್ಕೊಂಡಿದ್ದೀನಿ, ಲೈಕ್ ಒಂದು ವಿಡಿಯೋ, ಒಂದು ಸಣ್ಣ ಶಾರ್ಟ್ಸ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಹಾಗೆ ಇವಾಗ ಕಬ್ಬನ್ ಪಾರ್ಕ್ ರೌಂಡ್ ಹಾಕ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ನಾರ್ಮಲಾಗಿ ಅಲ್ಲೇ ಒಳಗೆಲ್ಲ ಒಂದೇ ಥರ ಇದೆ ರೋಡ್ ಮಾತ್ರ. ಹಾಗೆಯೇ ನಟರಾಜ ಸರ್ವಿಸ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ಅದೇನು ಅಂದರೆ ಹೇಳ್ತೀನಿ ನೋಡಿ ಏನು ಮಿಸ್ಟೇಕ್ ಅಂತ. ಸೊ ಗಾಯ್ಸ್, ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಏನಂದರೆ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಏನು ಅಂದರೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ಗಲ್ಲ, ಕಂಠೀರವ ಸ್ಟೇಡಿಯಮ್ಗೆ ಹೋಗಬೇಕು. ನಾವು ನೋಡಿದ್ರೆ ಮೆಸೇಜ್ ಕರೆಕ್ಟಾಗಿ ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ ಅಂದ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಅದು ನೋಡಿದ್ರೆ ಕಂಠೀರವ ಸ್ಟೇಡಿಯಮ್ಗೆ ಹೋಗಬೇಕು. ಸೊ ಇವಾಗ ಊಬರ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಸ್ಮಾಲ್ ಮಿಸ್ಟೇಕ್, ಏನು ಮಾಡೋಕ್ಕಾಗಲ್ಲ. ಇದೇ ನಾವು ಮಾಡಿದ ಮಿಸ್ಟೇಕು. ನಾವು ಕಂಠೀರವ ಸ್ಟೇಡಿಯಮ್ ಅಂತ ನಮಗೆ ಮೆಸೇಜ್ ಬಂದಿತ್ತು, ಆದರೆ ನಾವು ತಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ ಅಂತ ಅದನ್ನೇ ಇಟ್ಕೊಂಡ್ಬಿಟ್ಟು, ಯಾಕಂದರೆ ನಾವು ಅವಾಗ ಒಂದು ಸತಿ ಕ್ರಿಕೆಟ್ ನೋಡೋಕ್ಕೆಲ್ಲ ಹೋಗಿದ್ವಲ್ಲ. ಸೊ ಅಲ್ಲೇ ಅಂದ್ಕೊಂಡು ನಾವು, ನಮಗೆ ಕಂಠೀರವ ಸ್ಟೇಡಿಯಮ್ ಅಲ್ಲೇ ಪಕ್ಕದಲ್ಲೇ ಇದೆ ಅಂತ ಗೊತ್ತೇ ಇರಲಿಲ್ಲ. ಅದನ್ನೇ ನಾವು ಆಟೋದವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಬಿಟ್ಟುಬಿಡಿ ಅಂತ ಹೇಳಿ, ಮತ್ತು ಅವ್ರಿಗೆ ಅದನ್ನೇ ಸ್ಟೋರಿ ಹೇಳ್ತಾ ಇದ್ವಿ ಆಟೋ ಅಣ್ಣಾಗೆ. ಹೀಗೀಗಾಯಿತು. ನಾವು ಚಿನ್ನಸ್ವಾಮಿ ಸ್ಟೇಡಿಯಮ್ ಅಂತ ಅಲ್ಲಿ ಇಳ್ಕೊಂಡ್ಬಿಟ್ವಿ. ಅಲ್ಲಿ ನೋಡಿದ್ರೆ ಕಂಠೀರವ ಸ್ಟೇಡಿಯಮ್ ಅಂತ, ಅಲ್ಲಿ ಹೋದ್ಮೇಲೆ ನಾವು ಮೆಸೇಜ್ ನೋಡಿದ್ವಿ ಅಂತ ಎಲ್ಲ. ಅದಕ್ಕೆ ಅವರು ನಗ್ತಾಯಿದ್ರು, ಬಿಡಿ ಹೋಗಲಿ, ಏನಾಗಲ್ಲ, ಇದೆಲ್ಲ ಒಂದು ಲೆಸನ್ನು. ಏನಂದರೆ ನಾವು ಎಲ್ಲಿ ಹೋದ್ರೂ ಮೆಸೇಜ್ ನೋಡ್ಕೊಂಡು ಬರಬೇಕು ಅನ್ನೋದು ಒಂದಾಯಿತು. ಏನು ಮಾಡೋಕ್ಕಾಗಲ್ಲ ಬಿಡಿ. ಒಂದು ಏನಂದರೆ, ನೀಟಾಗಿ ಮೆಸೇಜ್ ಓದ್ಕೊಂಡು ಬರಬೇಕು. ನೋಡಿ ಎಂಥ ಎಡವಟ್ಟು ಕೆಲಸ ಆಯಿತು ಅಂದರೆ, ನಿಜವಾಗ್ಲೂ ನಾವು ಎಲ್ಲಿಗಾದರೂ ಬರಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಆಗಲಿ, ಒಂದು ಮೆಸೇಜಸ್ ಆಗಲಿ ನೀಟಾಗಿ ನೋಡಿ ಅದನ್ನು ತಿಳ್ಕೊಂಡು ಬರಬೇಕು ಅನ್ನೋದಕ್ಕೆ ಇದೇ ಎಕ್ಸಾಂಪಲು. ಬಟ್ ನಮ್ಮದೇನು ತಪ್ಪಂತ ಅನಿಸ್ಲಿಲ್ಲ. ಅಂದರೆ ಒಂದು ಸ್ವಲ್ಪ ಫನ್ನಿ ಆಗಿತ್ತು. ಏನು ಅಂದರೆ, ಸ್ವಲ್ಪ ಜೋಶಲ್ಲಿ ಬಂದುಬಿಟ್ವಿ ನಾವು, ಫಸ್ಟ್ ಟೈಮ್ ಅಲ್ವಾ. ಸೊ ಏನೋ ಇರುತ್ತೆ ಅನ್ನೋ ಥರ ಜೋಶಲ್ಲಿ ಬಂದ್ವಿ ನಾವು. ಏನೋ ಒಂಥರ ಖುಷಿ ನಮಗೆ. ಅದಕ್ಕೋಸ್ಕರ ನೋಡಿ, ನಾವು ಫೈನಲಿ ಕಂಠೀರವ ಸ್ಟೇಡಿಯಮ್ಗೆ ಬಂದು ಟಿ ಶರ್ಟ್ ಮತ್ತು BIB ನಂಬರ್ ಅಂತ ಕೊಡ್ತಾರೆ. ಸೊ BIB ನಂಬರ್ ಅಂದರೆ ಒಂದು ಟ್ಯಾಗ್ ಥರ ಕೊಡ್ತಾರೆ. ಆ ಟಿ ಶರ್ಟ್ ಮೇಲೆ ಹಾಕ್ಕೊಳ್ಬೇಕು ನಾವು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ.
ಸೊ ಆ ಥರ ಕೊಡ್ತಾರೆ. ಸೊ ಅದನ್ನು ಟೀ ಶರ್ಟ್ ಸೈಜ್ನ ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರ್ತೀವಿ ನಮ್ಮ ಸೈಜ್ಗಳು. ಸೊ ಆ ಸೈಜ್ಗಳೇ ಕೊಡ್ತಾರೆ. ಇಲ್ಲ ನಮ್ಗೆ ಆ ಸೈಜ್ ಆಗಿಲ್ಲ, ಲೂಸು ಟೈಟ್ ಆಯಿತು ಅಂದರೆ ನಾವು ಬೇಕಾದ್ರೆ ಚೇಂಜ್ ಮಾಡಿಸ್ಕೋಬೋದು ಅಲ್ಲೇನೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಒಂದು ಮಾಮೂಲಿ ಫೋಟೋಸ್ ಎಲ್ಲ ಹಾಗೆ ಕ್ಲಿಕ್ ಮಾಡಿಕೊಂಡು, ಸೊ ಹಾಗೆ ಇದು ನೋಡಿ, ಇದು ನಾವು ರಿಜಿಸ್ಟರ್ ಮಾಡಿದ್ದು 5 ಕಿಲೋಮೀಟರ್ಗೆ. ಇಲ್ಲಿ 10 ಕಿಲೋಮೀಟರು ಇದೆ, 5 ಕಿಲೋಮೀಟರ್ಗೂ ಇದೆ. ನಾವು ಬರೀ 5 ಕಿಲೋಮೀಟರ್ಗೆ ಮಾಡ್ಕೊಂಡ್ವಿ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಊಟ ತಿನ್ನೋಣ ಅಂತ ಬಂದ್ವಿ. ಸಖತ್ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಮಾತ್ರ. ಅಲ್ಲೇ ಕ್ಯಾಂಟೀನ್ ಇದೆ, ಅಲ್ಲೊಂದು ಫುಲ್ ಮೀಲ್ಸ್ ತೊಗೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಒಂದು 1/4 ಗಂಟೆ 20 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ಬಿಟ್ಟು ಹಾಗೆಯೇ ಸರಿ ಕಬ್ಬನ್ ಪಾರ್ಕ್ ಇಲ್ಲೇ ಅಲ್ವಾ ಹತ್ರ, ಸರಿ ಕಬ್ಬನ್ ಪಾರ್ಕಿಗೂ ಹೋಗೋಣ ಒಂದು ರೌಂಡು, ಇನ್ನೇನು ಮತ್ತು ಯಾವಾಗ ಬರ್ತೀವೋ ಅಂತ ಅಂದ್ಕೊಂಡು ಹೊರಟ್ವಿ. ಕಬ್ಬನ್ ಪಾರ್ಕಲ್ಲಿ ಏನಂದರೆ ನಾವು ಒಂದು ಬೋಟಿಂಗ್ ಮಾತ್ರ ಮಾಡ್ಕೊಳ್ಳೋಣ, ಬೇರೆ ಏನೂ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮಕ್ಳು ಇರಲಿಲ್ವಲ್ಲ, ಸೊ ಮಕ್ಕಳಿದ್ರೆ ಏನೋ ಒಂಥರ ಖುಷಿ ಅವರಿಗೂ. ಅದನ್ನೇ ನೆಕ್ಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ, ಮಕ್ಕಳನ್ನು ಕರ್ಕೊಂಡು ಬರೋಣ, ಇಲ್ಲಿ ಟ್ರೈನು ಮತ್ತು ಬೋಟಿಂಗು ಎಲ್ಲ ಆಡಿಸೋಣ, ಚೆನ್ನಾಗಿದೆ ಇಲ್ಲಿ ಕರ್ಕೊಂಡು ಬರೋದಕ್ಕೆ, ಬಾಲ್ ಭವನ್ ಅಲ್ವಾ. ಸೊ ಅದಕ್ಕೆ ನಾವಿಬ್ಬರೇ ಬಂದಿದ್ದೀವಲ್ಲ, ಸರಿ ಬೋಟಿಂಗ್ ಒಂದು ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಒಳಗೆ ಹಾಗೇ ಎಂಟ್ರಿ ಕೊಟ್ವಿ. ಇಲ್ಲೇನು ಅಂದರೆ ಬರೀ ನಡೆದಿದ್ದೇ ಆಯಿತು ಗೈಸ್, ಸೀರಿಯಸ್ಲಿ ಸಖತ್ ನಡೆದ್ಬಿಟ್ಟಿದ್ದೀವಿ. ಮಾರನೇ ದಿವಸ ಒಂದು 5 ಕಿಲೋಮೀಟರ್ ರನ್ ಮಾಡಬೇಕು ಅಂದರೆ ಹಿಂದಿನ ದಿವಸ ನಾವು ಅದು ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ದಾಗ ಮಾತ್ರ ಏನಿಲ್ಲ ಅಂದರೂ ಒಂದು 5 ಕಿಲೋಮೀಟರ್ಗಿಂತ ಜಾಸ್ತಿನೇ ನಡೆದ್ಬಿಟ್ಟಿದ್ದೀವಿ. ಆದರೆ ಏನೂ ಟಯರ್ಡ್ ಅನಿಸಿಲ್ಲ, ಯಾಕಂದರೆ ನಮ್ಮ ಮನಸ್ಸಲ್ಲಿ ಖುಷಿ ಇತ್ತು, ಜೋಶ್ ಇತ್ತಲ್ವ. ಸೊ ನಮಗೇನು ಟಯರ್ಡ್ ಅನಿಸ್ಲಿಲ್ಲ, ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನಾಳೆ ಇನ್ನೂ ಹೋಗೋದಕ್ಕೆ ನಾವು ಫುಲ್ ಎನರ್ಜಿ ತೊಗೊಂಡಿದ್ವಿ. ಸೊ ಬೋಟಿಂಗಿಗೂ ನಾವು ಬಂದ್ವಿ. ಇಲ್ಲಿ ನೋಡಿದ್ರೆ ಸ್ವಲ್ಪ ಜನ ಇದ್ದರು, ಬಿಕಾಸ್ ಯಾಕಂದರೆ ಅವತ್ತು ರಜಾ ಇತ್ತು, ಮೊಹರಮ್ ಏನೋ ಇತ್ತು ಸಮಥಿಂಗ್ ಅನಿಸುತ್ತೆ. ಸೊ ಅದಕ್ಕೆ ಹಾಲಿಡೇ ಇದ್ದಿದ್ದರಿಂದ ಅವತ್ತು ಸ್ವಲ್ಪ ಜನ ಇದ್ದರು. ಬಟ್ ಇಟ್ಸ್ ಓಕೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಕೂಲ್ ಅನಿಸ್ತು ನಮಗೆ ಬೋಟಿಂಗ್ ಮಾಡಿದ್ದಕ್ಕೆ. ಏನಂದರೆ ಫುಲ್ ತಿರುಗಾಡಿ ಸುಸ್ತಾಗಿಬಿಟ್ಟಿದ್ವಲ್ಲ ಬಿಸಿಲಲ್ಲಿ. ಸೊ ಅಲ್ಲಿ ಹೋಗಿದ್ದಕ್ಕೆ ಸಖತ್ ಒಂಥರ ಕೂಲ್ ಅನಿಸ್ತು. ಬೋಟಿಂಗ್ದು ಒಂದು ಶಾರ್ಟ್ಸ್ ಹಾಕ್ತೀನಿ, ಸಣ್ಣ ಶಾರ್ಟ್ಸು, ನೋಡ್ಕೊಂಡು ಬನ್ನಿ. ಸೊ ಫೈನಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಮೆರಿಂಡಾ ತಗೊಂಡು ಹಾಗೆ ಔಟ್ಸೈಡ್ ಬಂದ್ವಿ. ಸರಿ ಮನೆಗೆ ಹೋಗೋಣ ಅಂತ. ಮತ್ತು ಬೇರೆ ಎಲ್ಲೂ ಹೋಗೋಕ್ಕೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಮನೆಗೆ ಬಂದರೆ ಸಾಕಪ್ಪ ಅಂತ ಇತ್ತು. ಯಾಕಂದರೆ ನಾವು ಮತ್ತೆ ನೆಕ್ಸ್ಟ್ ಡೇ ಮ್ಯಾರಥಾನ್ಗೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಏನೋ ಒಂಥರ ಚೆನ್ನಾಗಿತ್ತು. ನಂದಿನಿ ಅಂತೂ ಸಖತ್ ಎನ್ಕರೇಜ್ ಮಾಡ್ತಾರೆ, ಅಲ್ಲೋಗೋಣ ಇಲ್ಲೋಗೋಣ, ಬನ್ನಿ ಹಿಂಗೋಗೋಣ ಹಂಗೋಗೋಣ, ಬೇರೆ ಎಲ್ಲ ನೋಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಪಾಪ. ಏನಂದರೆ ತುಂಬ ಒಳ್ಳೆ ಫ್ರೆಂಡ್ ಅಂತ ನಂಗೆ ಅನಿಸ್ತು. ತುಂಬ ಎನ್ಕರೇಜ್ ಮಾಡ್ತಾರೆ, ನಾನು ವೀಡಿಯೋಸ್ ಮಾಡೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ, ಇದು ಶೂಟ್ ಮಾಡ್ಕೊಳ್ಳಿ ಅದು ಶೂಟ್ ಮಾಡ್ಕೊಳ್ಳಿ ಅಂತ ನನಗೆ ಇನ್ನೂ ಸ್ವಲ್ಪ ಏನಂದರೆ ನನಗಿನ್ನೂ ಒಳಗಡೆ ಇನ್ನೂ ಜೋಶ್ ತುಂಬ್ತಿರ್ತಾರೆ. ಅದೇನೋ ಒಂಥರ ನನಗೆ ಸಖತ್ ಖುಷಿ ಆಯಿತು. ಅಂದರೆ ಇಂಥ ಫ್ರೆಂಡ್ ಇದ್ದರೆ ನಮಗೆ ಏನು ಮಾಡೋದಕ್ಕೂ ಭಯ ಆಗಲ್ಲ, ನಾವು ಇಂಡಿಪೆಂಡೆಂಟಾಗಿ ಏನು ಬೇಕಾದರೂ ಮಾಡ್ಬೋದು ಅಂತ. ಲೈಕ್ ಅವ್ರು ಸ್ವಲ್ಪ ಧೈರ್ಯ ತುಂಬ್ತಾರೆ, ಇಂಡಿಪೆಂಡೆಂಟ್ ಆಗಿರಿ, ಇಲ್ಲೋಗೋಣ ಅಲ್ಲೋಗೋಣ, ನೀವು ಒಬ್ಬರೇ ಹೋಗಿ ಪರವಾಗಿಲ್ಲ ಮಾಡಿ ಅಂತ ಎಲ್ಲ ಸಖತ್ ಧೈರ್ಯ ತುಂಬ್ತಾರೆ ಮಾತ್ರ. ನಂಗೆ ಅದು ಸಖತ್ ಇಷ್ಟ ಆಯಿತು. ಏನಂದರೆ ಇನ್ನೂ ಸ್ವಲ್ಪ ಹೋಗೋದು ಪ್ಲ್ಯಾನ್ಸ್ ಇದೆ ಇವ್ರ ಜೊತೆ. ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲೋ ಹೋಗೋದೆಲ್ಲ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲಿ ಆಗುತ್ತೆ, ಎಲ್ಲಿ ನಮಗೆ ಐಡಿಯಾ ಬರುತ್ತೆ ಅಲ್ಲೆಲ್ಲಿ ಹೋಗೋಣ ಅಂತ. ಸೊ ಇವಾಗ ಫೈನಲಿ ಮನೆಗೆ ಹೊರಟ್ವಿ. ನಂದಿನಿಗೂ ಥ್ಯಾಂಕ್ಸ್ ಹೇಳ್ಕೊಂಡು, ನಾನು ಆ್ಯಕ್ಚುಲಿ ಇದು ನೋಡಿದ್ದೆ ನಂದಿನಿ, ಸೊ ಅದಕ್ಕೆ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಿಬಿಟ್ಟು, ಸೊ ಅವ್ರನ್ನೂ ಕೂಡ ಅಲ್ಲಿ ಸುಮ್ಮನಳ್ಳಿಲಿ ಇಳ್ಕೊಂಡ್ರು. ನಾನು ಕೂಡ ಕೊಟ್ಟಿಗೆಪಾಳ್ಯ ಇಳ್ಕೊಂಡು ಮನೆಗೆ ಬಂದೆ. ಸೊ ಗಾಯ್ಸ್, ಇವತ್ತು ಸಖತ್ತು ಟಯರ್ಡ್ ಆಗೋಯ್ತು. ಈಗ ತಾನೇ ಮನೆಗೆ ಬಂದ್ವಿ. ನಂದಿನಿ ಅವ್ರ ಮನೆಗೆ ಹೋದರು. ಏನಂದರೆ ಸಖತ್ ಓಡಾಡಿ ಟಯರ್ಡ್ ಆಯಿತು ಅಷ್ಟೇ. ಬಟ್ ಇಟ್ಸ್ ಓಕೆ, ಈ ಥರದ್ದೆಲ್ಲ ಲೈಫಲ್ಲಿ ಇರಬೇಕು ಗೈಸ್, ಸೀರಿಯಸ್ಲಿ ಈ ಥರದ್ದೆಲ್ಲ ಲೈಫಲ್ಲಿ ಈ ಥರದ್ದೆಲ್ಲ ನಾವು ಅಟೆಂಡ್ ಮಾಡಬೇಕು.
ಏನೋ ಒಂಥರ ಫನ್ನಿ ಆಗಿರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಒಂದೊಂದು ಮೂಮೆಂಟ್ ಇದು, ಓ ನಾವು ಇದನ್ನು ಅಟೆಂಡ್ ಮಾಡಿದ್ವಲ್ವ, ನಾವು ಹೋಗಿದ್ವಲ್ಲ ಅಂತ ಒಂದು ಮೂಮೆಂಟು ಸಖತ್ತಾಗಿರುತ್ತೆ. ಸ್ವಲ್ಪ ಟಯರ್ಡ್ನೆಸ್ ಆಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ, ಒಂಥರ ಚೆನ್ನಾಗಿರುತ್ತೆ. ಒಂದೇ ಒಂದು ಸತಿ ನೀವು ಕೂಡ ಈ ಥರ ಟ್ರೈ ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ನನಗೆ ನೆಕ್ಸ್ಟ್ ಡೀಟೇಲ್ಸ್ ಗೊತ್ತಾದರೆ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮುಂಚೆನೇ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ನನಗೆ ಗೊತ್ತಾದರೆ, ನನಗೆ ಇನ್ಫಾರ್ಮೇಷನ್ ಬಂದರೆ. ಸೊ ಇದು ಬಂದುಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ನಿಮಗೆ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೈನಿಂಗ್ ಆಫ್. ಬಾಯ್.